ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಇನ್ನೇನು ಕೆಲವೇ ದಿವಸಗಳಲ್ಲಿ IPL 2025 ಮೆಗಾ ಆಕ್ಷನ್ ಬರಲಿದೆ. ಇನ್ನು ಫ್ರೆಂಡ್ಸ್, ಈ ಮೆಗಾ ಆಕ್ಷನ್ನಲ್ಲಿ ನಮ್ಮ RCB ತಂಡ ಯಾವೆಲ್ಲ ಆಟಗಾರರನ್ನು ಟಾರ್ಗೆಟ್ ಮಾಡಿ ನಮ್ಮ RCB ತಂಡದ ಸ್ಟ್ರಾಂಗ್ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಸ್ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲಾಕ್ ಕಾಣಿದೆ ಮಾಡ್ಕೊಳ್ಳಿ, ಏನೋ ತರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, IPL 2025 ಆಕ್ಷನ್ ಮೆಗಾ ಆಕ್ಷನ್ ಆಗಿರುತ್ತದೆ ಅಂತ ಹೇಳ್ಬೋದು. ಇದು 3 ವರ್ಷಗಳಿಗೊಮ್ಮೆ ಮೆಗಾ ಆಕ್ಷನ್ ಬರಲಿದೆ. ನಡಕ್ಕೆ ಮಿನಿ ಆಕ್ಷನ್ ನಡೀತಾ ಇತ್ತು. ಅಲ್ಲಿಯೇ 8-10 ಪ್ಲೇಯರ್ಗಳನ್ನು 15-16 ಪ್ಲೇಯರ್ಗಳ ಮಟ್ಟ ರಿಟೈನ್ ಮಾಡಿಕೊಳ್ತಾ ಇದ್ರು. ಉಳಿದ ಎಲ್ಲ ಪ್ಲೇಯರ್ಗಳನ್ನು ರಿಟೈನ್ ಮಾಡಿಕೊಳ್ಳುವ ಎಲ್ಲ ಅವಕಾಶ ಇರುತ್ತಿತ್ತು. ಆದರೆ ಈ ಸೀಸನ್ನಲ್ಲಿ IPL 2025 ಮೆಗಾ ಆಕ್ಷನ್ ಆಗಿರುವುದರಿಂದ ಕೇವಲ 3-4 ಆಟಗಾರರನ್ನು ಮಾತ್ರ ರಿಟೈನ್ ಮಾಡಿಕೊಳ್ಳಲು ಸಾಧ್ಯ. ಉಳಿದ ಎಲ್ಲ ಆಟಗಾರರನ್ನು ಕೂಡ ರಿಲೀಸ್ ಮಾಡುತ್ತಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದು ಮೆಗಾ ಆಕ್ಷನ್, ಬಿಗ್ ಆಕ್ಷನ್ ಆಗಿರುತ್ತದೆ ಅಂತ ಹೇಳ್ಬೋದು. ಎಲ್ಲ ಸ್ಟಾರ್ ಆಟಗಾರರು ಕೂಡ ಇಲ್ಲೇ ಇರುತ್ತಾರೆ. ರೋಹಿತ್ ಶರ್ಮಾ, KL ರಾಹುಲ್, ಜಸ್ಪ್ರೀತ್ ಬುಮ್ರಾ, ಸೂರ್ಯಕುಮಾರ್ ಯಾದವ್ ಅಂತ ಬಿಗ್ ಆಟಗಾರರು ಇಲ್ಲಿ ಇರುತ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ಕೇವಲ 3 ಆಟಗಾರರನ್ನು ಮಾತ್ರ ಇಟ್ಟುಕೊಳ್ಳುವ ಸಾಧ್ಯತೆ ಇರುತ್ತದೆ. ಈಗ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಬಂದರೆ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಬುಮ್ರಾ ಆಗಿರ್ತಾರೆ. ಉಳಿಕಿದ್ದ ಎಲ್ಲ ಆಟಗಾರರು ಕೂಡ ಇಶಾನ್ ಕಿಶನ್, ರೋಹಿತ್ ಶರ್ಮಾ, ಟಿಮ್ ಡೇವಿಡ್ ಈ ಎಲ್ಲ ಆಟಗಾರರನ್ನು ಕೂಡ ಬಿಡಬೇಕಾಗಿರುತ್ತದೆ ಅಂತ ಹೇಳ್ಬೋದು. ಇದರ ಮಧ್ಯೆ ಕೂಡ ನಮ್ಮ RCB ತಂಡ ದೊಡ್ಡ ಸ್ಟಾರ್ ಆಟಗಾರರನ್ನು ಟಾರ್ಗೆಟ್ ಮಾಡಬಹುದು ಅಂತ ಹೇಳ್ಬೋದು. ಹೋದ ಸೀಸನ್ನಲ್ಲಿ ನಮ್ಮ RCB ತಂಡ ದೊಡ್ಡ ಸ್ಟಾರ್ ಆಟಗಾರರನ್ನು ಕೂಡಿಸಿದ್ರು ಕೂಡ ನಮ್ಮ RCB ತಂಡ ಕಪ್ ಗೆಲ್ಲಲು ಸಾಧ್ಯವಾಗಲಿಲ್ಲ. ಯಾಕೆ ಅಂತ ನಿಮಗೆ ಗೊತ್ತೇ ಇದೆ. ನಮ್ಮ RCB ತಂಡದ ಬ್ಯಾಟಿಂಗ್ನಲ್ಲಿ ತುಂಬ ಎಡವಿದ್ರು ಅಂತ ಹೇಳ್ಬೋದು. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ನಮ್ಮ RCB ತಂಡದ ಬ್ಯಾಟಿಂಗ್ ಲೈನಪ್ಗೆ ಸಪೋರ್ಟ್ ಮಾಡಲೇ ಇಲ್ಲ ಅಂತ ಹೇಳ್ಬೋದು. ಕೆಮ್ರಾನ್ ಗ್ರೀನ್ ಅವರನ್ನು 17 ಕೋಟಿ ತಗೊಂಡ್ರು ಕೂಡ ಅವರು ವ್ಯರ್ಥ ಅಂತ ಹೇಳ್ಬೋದು. ಅದಕ್ಕೆ ಈ ಸೀಸನ್ ನಲ್ಲಿ ನಮ್ಮ RCB ತಂಡ ಮೆಗಾ ಆಕ್ಷನ್ ನಲ್ಲಿ IPL 2025 ಮೆಗಾ ಆಕ್ಷನ್ ನಲ್ಲಿ ಯಾವುದೇ ಕಾರಣಕ್ಕೂ ಎಡವಬಾರದು. ಈಗಾಗಲೇ ನಮ್ಮ RCB ತಂಡಕ್ಕೆ ಮೆಂಟರ್ ಆಗಿ ದಿನೇಶ್ ಕಾರ್ತಿಕ್ ಅವರು ಬಂದಿದ್ದಾರೆ. ದಿನೇಶ್ ಕಾರ್ತಿಕ್ ಅವರಿಗೆ ಎಲ್ಲ ಗೊತ್ತೇ ಇರುತ್ತದೆ ಯಾವ ಆಟಗಾರರನ್ನು ತೆಗೆದುಕೊಂಡರೆ ನಮ್ಮ RCB ತಂಡಕ್ಕೆ ಒಳ್ಳೆಯದು ಅಂತ. ಯಾಕೆ ಅಂದರೆ ಅವರು ಈಗಾಗಲೇ ನಮ್ಮ RCB ತಂಡದಲ್ಲಿ 3 ಸೀಸನ್ ಆಡಿ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ. ನಮ್ಮ RCB ತಂಡದ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡಿರುತ್ತಾರೆ. ಅದಕ್ಕಾಗಿ ಅವರು ಆಕ್ಷನ್ನಲ್ಲಿ ಒಳ್ಳೆ ಆಟಗಾರರನ್ನು ಖರೀದಿ ಮಾಡುತ್ತಾರೆ ಅಂತ ಎಲ್ಲ ಅಭಿಮಾನಿಗಳು ಕೂಡ ನಂಬಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ RCB ತಂಡ ಈ ಸೀಸನ್ನಲ್ಲಿ ಬಿಗ್ ಸ್ಟಾರ್ ಆಟಗಾರರಾದ ರೋಹಿತ್ ಶರ್ಮಾ ಮತ್ತು KL ರಾಹುಲ್ ಅವರನ್ನು ಟಾರ್ಗೆಟ್ ಮಾಡುತ್ತಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಮ್ಮ RCB ತಂಡದ ಪ್ಲೇಯಿಂಗ್ ಲೆವೆನ್ನಲ್ಲಿ ಈಗ ವಿರಾಟ್ ಕೊಹ್ಲಿ ಅವರು ಫಿಕ್ಸ್ ಆಗಿರುತ್ತಾರೆ. ಇನ್ನು ಸಿರಾಜ್ ಅವರನ್ನು 100% ಆಗಿ ರಿಟರ್ನ್ ಮಾಡಿಕೊಳ್ಳುತ್ತಾರೆ ಅಂತ ಹೇಳ್ಬೋದು. ಈ ಇಬ್ಬರು ಆಟಗಾರರನ್ನು ಹೊರತುಪಡಿಸಿ ಉಳಿಕಿದ್ದ ಎಲ್ಲ ಆಟಗಾರರನ್ನು ಕೂಡ ರಿಲೀಸ್ ಮಾಡುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡ ವಿರಾಟ್ ಕೊಹ್ಲಿ ಓಪನಿಂಗ್ ಆದರೆ ಎರಡನೇ ಓಪನರ್ ಆಗಿ ರೋಹಿತ್ ಶರ್ಮಾ ಅವರನ್ನು ನೋಡ್ತಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ರೋಹಿತ್ ಶರ್ಮಾ ಅವರು ಆಕ್ಷನ್ಗೆ ಬಂದೇ ಬರ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಮುಂಬೈ ಇಂಡಿಯನ್ಸ್ ತಂಡ ಭವಿಷ್ಯದ ಕ್ಯಾಪ್ಟನ್ ಅನ್ನು ನೋಡ್ತಾ ಇದೆ. ಮುಂದಿನ ಕ್ಯಾಪ್ಟನ್ಸಿಯನ್ನು ನೋಡಿ ರೋಹಿತ್ ಶರ್ಮಾ ಅವರನ್ನು ಬಿಟ್ಟೇ ಬಿಡುತ್ತಾರೆ. ಈಗಾಗಲೇ ಹಾರ್ದಿಕ್ ಪಾಂಡ್ಯ ಅವರನ್ನು ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿ ನೇಮಿಸಿದ್ದಾರೆ. ಆದ ಕಾರಣ ರೋಹಿತ್ ಶರ್ಮಾ ಅವರು ಆಕ್ಷನ್ಗೆ ಬರ್ತಾರೆ. ಇವರನ್ನು 17-16 ಕೋಟಿಗೆ ಆರಾಮಾಗಿ ಪಿಕ್ ಮಾಡುತ್ತಾರೆ. ಇನ್ನು ರೋಹಿತ್ ಶರ್ಮಾ ಅವರು ಸಿಗದೇ ಇದ್ದರೆ KL ರಾಹುಲ್ ಅವರನ್ನು ಟಾರ್ಗೆಟ್ ಮಾಡುತ್ತಾರೆ ಅಂತ ಹೇಳ್ಬೋದು. KL ರಾಹುಲ್ ಅವರನ್ನು ಯಾಕೆ ಅಂದರೆ ಫ್ರೆಂಡ್ಸ್, KL ರಾಹುಲ್ ಅವರು ಹಿಂದೆ ಲಕ್ನೋ ತಂಡದಲ್ಲಿ ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸನ್ನು ತೋರ್ತಾ ಇಲ್ಲ. ಅದಕ್ಕಾಗಿ ಲಕ್ನೋ ತಂಡ ಈ ಸೀಸನ್ನಲ್ಲಿ ನಾವು ಕ್ಯಾಪ್ಟನ್ಸಿಯನ್ನು ಚೇಂಜ್ ಮಾಡಬೇಕೆಂದು KL ರಾಹುಲ್ ಅವರನ್ನು ಆಕ್ಷನ್ಗೆ ಬಿಡಲಿದ್ದಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ ಅಂತ ಹೇಳ್ಬೋದು. KL ರಾಹುಲ್ ಅವರನ್ನು ಕೂಡ ನಮ್ಮ RCB ತಂಡ ಟಾರ್ಗೆಟ್ ಮಾಡುತ್ತಾರೆ. ಇವರು ಕೂಡ 18-19 ಕೋಟಿ ಮಟ್ಟ ಸಿಗುತ್ತಾರೆ. ಆದರೆ KL ರಾಹುಲ್ ಅವರು ಆಕ್ಷನ್ನಲ್ಲಿ ಇದ್ದರೆ ಅವರನ್ನು ಬಿಡಬಾರ್ದು. ಏಕೆಂದರೆ ನಮ್ಮ ಕರ್ನಾಟಕದ ಆಟಗಾರ ನಮ್ಮ RCB ತಂಡದ ನಾಯಕನಾದರೆ ಅವರು ನಮ್ಮ RCB ತಂಡಕ್ಕೆ ಕಪ್ ಗೆಲ್ಲಿಸಿಕೊಡುತ್ತಾರೆ ಅಂತ ಹೇಳ್ಬೋದು. KL ರಾಹುಲ್ ಅವರು ಒಟ್ಟಿನಲ್ಲಿ ನಮ್ಮ RCB ತಂಡಕ್ಕೆ ಬರಲೇಬೇಕು. ಇನ್ನು ಫ್ರೆಂಡ್ಸ್, 3ನೇ ಕ್ರಮಾಂಕದಲ್ಲಿ ವಿಲ್ ಜಾಕ್ಸ್ ಅವರನ್ನು ನಮ್ಮ RCB ತಂಡ ರಿಟೈನ್ ಮಾಡಿಕೊಳ್ಳುತ್ತದೆ ಅಂತ ಹೇಳ್ಬೋದು. ಯಾಕೆಂದರೆ
ಫ್ರೆಂಡ್ಸ್ ವಿಲ್ ಜಾಕ್ಸ್ ಅವರು ಆ ರೀತಿ ಆಟವನ್ನು ಆಡ್ತಾ ಇದ್ದಾರೆ. ಈ ಹೋದ ಸೀಸನ್ನಲ್ಲಿ ನಮ್ಮ RCB ತಂಡದ ಪರವಾಗಿ ಒಂದು ಬಿಗ್ ಸೆಂಚುರಿ ಬಾರಿಸಿದ್ರು, ನಿಮಗೆಲ್ಲ ಗೊತ್ತೇ ಇದೆ. ಕೇವಲ 40 ಬಾಲ್ಗಳಲ್ಲಿ ಶತಕವನ್ನು ಬಾರಿಸಿದ್ರು. ಇದರಿಂದ ವಿಲ್ ಜಾಕ್ಸ್ ಅವರನ್ನು ನಮ್ಮ RCB ತಂಡ ರಿಟರ್ನ್ ಮಾಡಿಕೊಳ್ಳುತ್ತದೆ. ಯಾಕೆಂದರೆ ಇಂಗ್ಲೆಂಡ್ನಲ್ಲೂ ಕೂಡ ಇವರು ಅಂತ ಹೇಳ್ಕೊಳ್ಳುವಂಥ ಈ ಸೀಸನ್ನಲ್ಲಿ T20 ವರ್ಲ್ಡ್ ಕಪ್ನಲ್ಲಿ ಪರ್ಫಾರ್ಮೆನ್ಸನ್ನು ತೋರಿಲ್ಲ. ಆದರೆ ಇವರು IPLನಲ್ಲಿ ಆಡುತ್ತಾರೆ ಅಂತ ನಂಬಿಕೆ ಇಟ್ಟು ಇವರನ್ನು ರಿಟರ್ನ್ ಮಾಡಿಕೊಳ್ಳುತ್ತಾರೆ. ಯಾಕೆಂದರೆ ಆ ರೀತಿ ಇವರು ಬಿಗ್ ಸಿಕ್ಸ್ಗಳನ್ನು ಬಾರಿಸುತ್ತಾರೆ. ವಿಲ್ ಜಾಕ್ಸ್ ಅವರು 3ನೇ ಸ್ಥಾನದಲ್ಲಿ ಫಿಟ್ ಆಗಿರುತ್ತಾರೆ. ಇನ್ನು 4ನೇ ಸ್ಥಾನದಲ್ಲಿ ನಮ್ಮ RCB ತಂಡದಲ್ಲಿರುವ ಯಂಗ್ ಡೈಮಂಡ್ ಪ್ಲೇಯರ್ ಅಂದರೆ ಅದು ರಜತ್ ಪಟಿದಾರ್ ಅಂತ ಹೇಳ್ಬೋದು. ರಜತ್ ಪಟಿದಾರ್ ಅವರನ್ನು ನಮ್ಮ RCB ತಂಡ ಪಕ್ಕಾ ರಿಟರ್ನ್ ಮಾಡಿಕೊಳ್ಳುತ್ತದೆ. ಯಾಕೆಂದರೆ ಇವರು ನಮ್ಮ RCB ತಂಡದಲ್ಲಿ 3 ಸೀಸನ್ಗಳ ಕಾಲ ಒಳ್ಳೆ ಪರ್ಫಾರ್ಮೆನ್ಸನ್ನು ತೋರ್ತಾ ಇದ್ದಾರೆ. ನಮ್ಮ RCB ತಂಡ ಎಲ್ಲಿ ಎಡವಿದ್ರು ಕೂಡ ರಜತ್ ಪಟಿದಾರ್ ಅವರು ಎಡುತ್ತಾ ಇಲ್ಲ ಅಂತ ಹೇಳ್ಬೋದು. ನಮ್ಮ RCB ತಂಡ ಸೋಲುವ ಸಾಧ್ಯತೆ ಇರುವಾಗ ಇವರು ಸಾಕಷ್ಟು ರೀತಿಯಾಗಿ ಬ್ಯಾಟಿಂಗನ್ನು ಆಡಿ ನಮ್ಮ RCB ತಂಡವನ್ನು ಗೆಲ್ಲಿಸಿದ್ದಾರೆ. ಇವರು ಕೂಡ 4ನೇ ಸ್ಥಾನದಲ್ಲಿ ಫುಲ್ ಫಿಟ್ ಆಗಿರ್ತಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್ 5ನೇ ಪ್ಲೇಸ್ನಲ್ಲಿ ಕ್ಯಾಮ್ರಾನ್ ಗ್ರೀನ್ ಅವರಿಗೆ ಸ್ಥಾನ ಸಿಗುತ್ತಾ ಇಲ್ಲ ಅಂತ ನಾವು ಕಾದು ನೋಡಬಹುದು. 90% ಇವರನ್ನು ರಿಟರ್ನ್ ಮಾಡಿಕೊಳ್ಳೋ ಸಾಧ್ಯತೆ ಇರ್ತದೆ. ಯಾಕೆಂದರೆ ಫ್ರೆಂಡ್ಸ್ ಹೋದ ಸೀಸನ್ನಲ್ಲಿ ಫಾರ್ಮ್ನಲ್ಲಿ ಇರಲೇ ಇಲ್ಲ, ಆದರೂ ಕೂಡ ಇವರನ್ನು ರಿಟರ್ನ್ ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನಮಗೆ 6ನೇ ಸ್ಥಾನದಲ್ಲಿ ಬೆಸ್ಟ್ ಫಿನಿಷರ್ ಬೇಕು ಅಂತ ಹೇಳಬಹುದು. 6 ಮತ್ತು 7ನೇ ಸ್ಥಾನದಲ್ಲಿ 6ನೇ ಸ್ಥಾನದಲ್ಲಿ ಡೇವಿಡ್ ಮಿಲ್ಲರ್ ಅಥವಾ ಬೆನ್ ಸ್ಟೋಕ್ ಅವರನ್ನು ನಮ್ಮ RCB ತಂಡ ಟಾರ್ಗೆಟ್ ಮಾಡಬಹುದು. ಯಾಕೆಂದರೆ ಡೇವಿಡ್ ಮಿಲ್ಲರ್ ಅವರು ಗುಜರಾತ್ ಟೈಟನ್ಸ್ ತಂಡದಲ್ಲಿ ಸಾಕಷ್ಟು ಬಾರಿ ಮ್ಯಾಚ್ಗಳನ್ನು ಫಿನಿಶ್ ಮಾಡಿದ್ದಾರೆ. ಇವರು ಫಿನಿಶ್ ಮಾಡುವ ಎಬಿಲಿಟಿಯನ್ನು ಹೊಂದಿದ್ದಾರೆ ಅಂತ ಹೇಳಬಹುದು. ಸೌತ್ ಆಫ್ರಿಕಾ ಪರವಾಗಿ ಇವರು ಬಿಗ್ ಸಿಕ್ಸ್ಗಳನ್ನು ಬಾರಿಸಿದ್ದಾರೆ. ಈಗ ವಿಲ್ ಜಾಕ್ಸ್ ಅವರು ಹೋದ ಸೀಸನ್ನಲ್ಲಿ ನಮ್ಮ RCB ತಂಡಕ್ಕೆ 40 ಬಾಲ್ಗಳಲ್ಲಿ ಯಾವ ರೀತಿ ಶತಕವನ್ನು ಬಾರಿಸಿದ್ರು ಅದೇ ರೀತಿ ಡೇವಿಡ್ ಮಿಲ್ಲರ್ ಅವರು ಆಟವನ್ನು ಹೊಂದಿರುತ್ತಾರೆ ಅಂತ ಹೇಳಬಹುದು. ಬ್ಯಾನ್ ಸ್ಟೋಕ್ಸ್ ಅವರು ಈ ಸೀಸನ್ನಲ್ಲಿ ಫಿಟ್ ಆಗಿದ್ರೆ, ಅವರು ಆ್ಯಕ್ಷನ್ನಲ್ಲಿ ಇದ್ದರೆ ನಮ್ಮ RCB ತಂಡ ಇವರನ್ನು ಟಾರ್ಗೆಟ್ ಮಾಡುತ್ತದೆ ಅಂತ ಹೇಳ್ಬೋದು. ಡೇವಿಡ್ ಮಿಲ್ಲರ್ ಅಥವಾ ಬ್ಯಾನ್ ಸ್ಟೋಕ್ ಅವರನ್ನು ನಮ್ಮ RCB ತಂಡ 6ನೇ ಕ್ರಮಾಂಕದಲ್ಲಿ ಟಾರ್ಗೆಟ್ ಮಾಡಲಿದ್ದಾರೆ ಅಂತ ಹೇಳ್ಬೋದು. ಇನ್ನು 7ನೇ ಕ್ರಮಾಂಕದಲ್ಲಿ ರಾಹುಲ್ ತೆವಾಟಿಯಾ ಅಥವಾ ಮಣದೀಪ್ ಸಿಂಗ್ ಅವರನ್ನು ಟಾರ್ಗೆಟ್ ಮಾಡಲಿದ್ದಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಹೋದ ವರ್ಷ 7ನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದ ದಿನೇಶ್ ಕಾರ್ತಿಕ್ ಅವರು ನಮ್ಮ RCB ತಂಡದ ಪರವಾಗಿ ಬೆಸ್ಟ್ ಪರ್ಫಾರ್ಮೆನ್ಸನ್ನು ತೋರಿದ್ದಾರೆ ಅಂತ ಹೇಳಬಹುದು. ಬಿಗ್ ಮ್ಯಾಚ್ಗಳನ್ನು ಫಿನಿಶ್ ಮಾಡಿ ಗೆಲ್ಲಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ 7ನೇ ಕ್ರಮಾಂಕದಲ್ಲಿ ಈಗ ರಾಹುಲ್ ತೆವಾಟಿಯಾ ಮತ್ತು ಮಣದೀಪ್ ಸಿಂಗ್ ಅವರನ್ನು ಟಾರ್ಗೆಟ್ ಮಾಡುತ್ತಾರೆ ಅಂತ ಹೇಳ್ಬೋದು. ರಾಹುಲ್ ತೆವಾಟಿಯಾ ಅವರು ಗೊತ್ತೇ ಇದೆ ನಿಮಗೆ, ಗುಜರಾತ್ ಟೈಟನ್ಸ್ ತಂಡದಲ್ಲಿ ಇವರು ಬೆಂಕಿಯಾಗಿ ಮ್ಯಾಚ್ಗಳನ್ನು ಫಿನಿಶ್ ಮಾಡಿದ್ದಾರೆ. ಇವರು ಕೇವಲ 6 ಬಾಲ್ಗಳಲ್ಲಿ 5 ಸಿಕ್ಸರ್ಗಳನ್ನು ಸಿಡಿಸಿದ್ರು, ನಿಮಗೆ ಗೊತ್ತೇ ಇದೆ ಸ್ಯಾಂಡ್ರೋಲ್ ಕಾಟ್ರೋಲಿಜಾ ಅವ್ರಿಗೆ. ಇನ್ನು ಫ್ರೆಂಡ್ಸ್ 8ನೇ ಕ್ರಮಾಂಕದಲ್ಲಿ ಹರ್ಷಿತ್ ರಾಣಾ ಅಥವಾ ಎಸ್ ದಯಾಳ್ ಅವರನ್ನು ಟಾರ್ಗೆಟ್ ಮಾಡಬೇಕು. ಯಾಕೆಂದರೆ ಹರ್ಷಿತ್ ರಾಣಾ ಅವರು KKR ತಂಡದಲ್ಲಿ ಅವರ ಪರ್ಫಾರ್ಮೆನ್ಸ್ ಏನು ಅಂತ ಈಗಾಗಲೇ ಪ್ರೂವ್ ಮಾಡಿದ್ದಾರೆ. ಹರ್ಷಿತ್ ರಾಣಾ ಅವರು ಆ್ಯಕ್ಷನ್ಗೆ ಬಂದರೆ ಇವರನ್ನು ಟಾರ್ಗೆಟ್ ಮಾಡಿದರೆ ನಮ್ಮ RCB ತಂಡಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್ ಎಸ್ ದಯಾಳ್ ಅವರ ಕಡೆ ಸ್ಲೋವರ್ ಯಾರ್ಕರ್ ಇದೆ, ಇವರು ಬೆಸ್ಟ್ ಎಕನಾಮಿಕ್ ಬೌಲರ್ ಅಂತ ಹೇಳ್ಬೋದು. ಎಸ್ ದಯಾಳ್ ಅವರು ವಿಕೆಟ್ ಕೀಪರ್ ಬೌಲರ್ ಆಗಿರುತ್ತಾರೆ. ಅದಕ್ಕಾಗಿ ಹರ್ಷಿತ್ ರಾಣಾ ಅವರನ್ನು ಮತ್ತು ಎಸ್ ದಯಾಳ್ ಅವರನ್ನು 8ನೇ ಕ್ರಮಾಂಕದಲ್ಲಿ ಟಾರ್ಗೆಟ್ ಮಾಡಲೇಬೇಕು. ಇನ್ನು ಫ್ರೆಂಡ್ಸ್ 9ನೇ ಕ್ರಮಾಂಕದಲ್ಲಿ ಜೋಶ್ ಹೆಜಲ್ವುಡ್ ಮತ್ತು ಮಿಚೆಲ್ ಸ್ಟಾರ್ಕ್ ಅವರನ್ನು ಟಾರ್ಗೆಟ್ ಮಾಡಲಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನಮ್ಮ ಜೋಶ್ ಹೆಜಲ್ವುಡ್ ಅವರು ನಮ್ಮ RCB ತಂಡದಲ್ಲಿ ಆಡಿದರು, ಆದರೆ ಹೋದ ವರ್ಷ ಅವರನ್ನು ಬಿಟ್ಟಿದ್ರು. ಈಗ ಮತ್ತೆ ಜೋಶ್ ಹೆಜಲ್ವುಡ್ ಅವರನ್ನು ಟಾರ್ಗೆಟ್ ಮಾಡಬೇಕು. ಯಾಕೆಂದರೆ ಇವರು ಕೂಡ ಬೆಸ್ಟ್ ಎಕನಾಮಿಕ್ ಬೌಲರ್ ಆಗಿರ್ತಾರೆ. ಇನ್ನು ಮಿಚೆಲ್ ಸ್ಟಾರ್ಕ್ ಅವರು ನಮ್ಮ RCB ತಂಡದಲ್ಲಿ ಹಲವು ಸೀಸನ್ಗಳು ಆಡಿದ್ರು, ಆದರೆ ಈ ಸೀಸನ್ನಲ್ಲಿ ಇವರು ಮತ್ತೆ ನಮ್ಮ RCB ತಂಡಕ್ಕೆ ಬರಬೇಕು. ಮಿಚೆಲ್ ಸ್ಟಾರ್ಕ್ ಅವರು ನಮ್ಮ RCB ತಂಡಕ್ಕೆ ಬಂದರೆ ನಮ್ಮ RCB ತಂಡದ ಬಾಲಿಂಗ್ ಲೈನಪ್ ತುಂಬ ಸ್ಟ್ರಾಂಗ್ ಆಗಿರುತ್ತದೆ. KKR ತಂಡ ಅವರನ್ನು ರಿಟರ್ನ್ ಮಾಡಿಕೊಳ್ಳೋದಿಲ್ಲ, ಯಾಕೆಂದರೆ ಅವರಿಗೆ ಭಾಳಷ್ಟು ಹಣವನ್ನು ನೀಡಬೇಕಾಗಿರುತ್ತದೆ. ಯಾಕೆಂದರೆ 24-25 ಕೋಟಿಗಳನ್ನು ನೀಡಬೇಕು. ಅವರು ಹೋದ ವರ್ಷ KKR ತಂಡದಲ್ಲಿ ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ತೋರಿಲ್ಲ. ಆದ ಕಾರಣ ಮಿಚೆಲ್ ಸ್ಟಾರ್ಕ್ ಅವರು RCB ತಂಡಕ್ಕೆ ಬರುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್ 10ನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸಿರಾಜ್ ಅವರನ್ನು ನಮ್ಮ RCB ತಂಡ ರಿಟರ್ನ್ ಮಾಡಿಕೊಳ್ಳಲಿದೆ ಅಂತ ಹೇಳ್ಬೋದು. ಸಿರಾಜ್ ಅವರು ನಮ್ಮ RCB ತಂಡದಲ್ಲಿ ಹಲವು ವರ್ಷಗಳಿಂದ ಆಡುತ್ತಾ ಬರ್ತಾ ಇದ್ದಾರೆ. ಅವರು ನಮ್ಮ RCB ತಂಡದಲ್ಲಿ ಹೋದ ಸೀಸನ್ನಲ್ಲಿ ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸನ್ನು ತೋರಿಲ್ಲ, ಆದರೂ ಕೂಡ ಸಿರಾಜ್ ಅವರನ್ನು ರಿಟರ್ನ್ ಮಾಡುತ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ಸಿರಾಜ್ ಮತ್ತು ವಿರಾಟ್ ಕೊಹ್ಲಿ ಅವರು ಬೆಸ್ಟ್ ಹೊಂದಾಣಿಕೆ ಹೊಂದಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಸಿರಾಜ್ ಅವರಿಗೆ ಬೆಸ್ಟ್ ಸಲಹೆಗಳನ್ನು ನೀಡ್ತಾ ಇರುತ್ತಾರೆ. ಅದಕ್ಕಾಗಿ ಸಿರಾಜ್ ಅವರನ್ನು ರಿಟರ್ನ್ ಮಾಡುತ್ತಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್ 11ನೇ ಕ್ರಮಾಂಕದಲ್ಲಿ ಚಾಲ್ ಮತ್ತು ಮಯಾಂಕ್ ಮಾರ್ಕಂಡೆ ಸ್ಪಿನ್ನರ್ಗಳಾಗಿ ಟಾರ್ಗೆಟ್ ಮಾಡಲಿದ್ದಾರೆ ಅಂತ ಹೇಳ್ಬೋದು. ಚಾಲ್ ಮತ್ತು ಮಯಾಂಕ್ ಮಾರ್ಕಂಡೆ
ಮಾರ್ಕಂಡೆ ಬೆಸ್ಟ್ ಬೌಲರ್ಸ್ ಅಂತ ಹೇಳ್ಬೋದು. ಚಾಲ್ ಅವರ ಬಾಂಡಿಂಗ್ ನಮ್ಮ ಆರ್ ಸಿ ಬಿ ತಂಡದ ಜೊತೆಗೆ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತೇ ಇದೆ. ಚಾಲ್ ಅವರು ನಮ್ಮ ಆರ್ ಸಿ ಬಿ ತಂಡದ ಬೆಸ್ಟ್ ಸ್ಪಿನ್ ಬೌಲರ್ ಆಗಿದ್ದರು. ಈಗ ಮತ್ತೆ ಚಾಲ್ ಅವರನ್ನು ನಮ್ಮ ಆರ್ ಸಿ ಬಿ ತಂಡ ಟಾರ್ಗೆಟ್ ಮಾಡಿ ಆ್ಯಕ್ಷನ್ನಲ್ಲಿ ಇವರನ್ನು ಪಿಕ್ ಮಾಡಬೇಕು. ಚಾಲ್ ಅವರು ಸಿಗದೇ ಇದ್ದಾಗ ಮಯಾಂಕ್ ಮಾರ್ಕಂಡೆ ಅವರನ್ನು ಟಾರ್ಗೆಟ್ ಮಾಡಿದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೆಸ್ಟ್ ಸ್ಪಿನ್ನರ್ ಸಿಕ್ಕಂಗೆ ಆಗುತ್ತದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಚಾಲ್ ಮತ್ತು ಮಯಾಂಕ್ ಮಾರ್ಕಂಡೆ ಅವರನ್ನು ಟಾರ್ಗೆಟ್ ಮಾಡಲೇಬೇಕು. ಇನ್ನು ಫ್ರೆಂಡ್ಸ್, ಇದೆಲ್ಲ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ನ ಟಾರ್ಗೆಟ್ ಮಾಡುವ ಪ್ಲೇಯರ್ಸ್ ಅಂತ ಹೇಳ್ಬೋದು. ನಮ್ಮ ಆರ್ ಸಿ ಬಿ ತಂಡ ಈ ಸೀಸನ್ನಲ್ಲಿ ಇಂಥ ಆಟಗಾರರನ್ನು ಟಾರ್ಗೆಟ್ ಮಾಡಿದರೆ IPL 2025ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡ ಯಾವೆಲ್ಲ ಆಟಗಾರರನ್ನು ಟಾರ್ಗೆಟ್ ಮಾಡಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಫ್ರೆಂಡ್ಸ್, ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋಸ್ ಬೇಕಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.